ಹಾಯ್ ಫ್ರೆಂಡ್ಸ್, ಇವತ್ತಿನ ದಿನ ನಿಮ್ಮೆಲ್ಲರಿಗೂ ಒಂದು ಪಂಚತಂತ್ರದ ಕಥೆಯನ್ನು ಹೇಳಲಿಕ್ಕೆ ಬಂದಿದ್ದೀನಿ. ಒಂದೂರಲ್ಲಿ ಇಬ್ಬರು ವ್ಯಾಪಾರಿಗಳಿರ್ತಾರೆ. ಒಬ್ಬನ ಹೆಸರು ಧರ್ಮಬುದ್ಧಿ, ಇನ್ನೊಬ್ಬನ ಹೆಸರು ದುಷ್ಟಬುದ್ಧಿ. ನೋಡಿ, ಇಲ್ಲಿ ಹೆಸರೊಳಗೆ ಧರ್ಮ ಮತ್ತು ದುಷ್ಟ ಎರಡೂ ತನಗಳು ತುಂಬಿರುವಂಥದ್ದು ಕಾಣ್ತಾ ಹೋಗ್ಬೋದು. ಇಬ್ಬರು ಕೂಡ ತುಂಬ ಒಳ್ಳೆಯ ವ್ಯಾಪಾರಿಗಳಾದ್ರಿಂದ ಬೇರೆ ಊರುಗಳಿಗೆ, ಬೇರೆ ದೇಶ ನಾಡುಗಳಿಗೆ ಹೋಗಿ ವ್ಯಾಪಾರವನ್ನು ಮಾಡುವಂತಹ ವೃತ್ತಿಯಲ್ಲಿ ತೊಡಗಿಸ್ಕೊಂಡಿರ್ತಾರೆ. ಇಬ್ಬರೂ ಕೂಡ ವ್ಯಾಪಾರವನ್ನು ಮಾಡಿ ಮುಗಿಸಿ ಲಾಭದೊಂದಿಗೆ ಊರಿಗೆ ಹಿಂತಿರುಗ್ತಾ ಇರ್ತಾರೆ. ಊರಿಗೆ ಹಿಂತಿರುಗ್ತಿರುವ ಸಂದರ್ಭದಲ್ಲಿ ದುಷ್ಟಬುದ್ಧಿಗೆ ಒಂದು ಯೋಚನೆ ಬರುತ್ತೆ. ಏನಂತ ಅಂದರೆ, ನಾವು ವ್ಯಾಪಾರ ಮಾಡಿರುವಂಥ ಇಷ್ಟು ಹಣವನ್ನು ತಗೊಂಡೋಗಿ ಊರಲ್ಲಿ ಬಳಸ್ಕೊಂಡ್ರೆ ಸರಿಯಾಗೋದಿಲ್ಲ. ಮುಂದೆ ನಮಗೆ ವ್ಯಾಪಾರಕ್ಕೆ ಬೇಕಾಗೋಕ್ಕೋಸ್ಕರ ಸ್ವಲ್ಪ ಹಣವನ್ನು ಇಲ್ಲೇ ಎಲ್ಲಾದರೂ ಊತು ಇಟ್ಟು ಹೋಗೋಣ ಅಂತ ಹೇಳಿ ಧರ್ಮಬುದ್ಧಿಗೆ ಹೇಳ್ತಾನೆ. ಧರ್ಮಬುದ್ಧಿ ಅನ್ಕೋತಾನೆ, ಹೌದು ಇದು ಒಂಥರ ಒಳ್ಳೆಯದೇ ಆಲೋಚನೆ, ಆಯಿತು ಅದರಂತೆ ಮಾಡೋಣ ಅಂತೇಳಿ ಇಬ್ಬರು ಸೇರಿ ಒಂದು ಸ್ಥಳದಲ್ಲಿ, ಅಂದರೆ ಒಂದು ದೊಡ್ಡ ಮರ ಇರುತ್ತೆ ಊರಲ್ಲಿ, ಆ ಮರದಡಿಯಲ್ಲಿ ಆ ಹಣವನ್ನು ಊತು ಇಡ್ತಾರೆ. ಆ ಹಣವನ್ನು ಊತಿಡುವ ಸಂದರ್ಭದಲ್ಲಿ ಯಾರೂ ಕೂಡ ಇರೋದಿಲ್ಲ ಇವರಿಬ್ಬರನ್ನ ಬಿಟ್ಟರೆ. ನಂತರ ಊರಿಗೆ ಹಿಂತಿರುಗ್ತಾರೆ. ಊರಿಗೆ ಹಿಂತಿರುಗಿ ತಮ್ಮ ಜೀವನದಲ್ಲಿ ಖುಷಿಯನ್ನು ಕಾಣ್ತಾ ನಗ್ನಗ್ತಾ ಇರುವ ಸಂದರ್ಭದಲ್ಲಿ ಒಂದು ದಿನ ದುಷ್ಟಬುದ್ಧಿ ಏನು ಮಾಡ್ತಾನೆ ಅಂದರೆ, ಧರ್ಮಬುದ್ಧಿಗೆ ಗೊತ್ತಿಲ್ಲದಂಗೆ ಬಂದು ಹಣವನ್ನು ಅಗಿದು ತಗೊಂಡು ಹೋಗಿರ್ತಾನೆ. ಮತ್ತು ಅದೇ ಥರ ಅಲ್ಲಿ ಮಣ್ಣನ್ನು ಮುಚ್ಚಿರ್ತಾನೆ. ಇನ್ನೊಂದು ದಿವಸ ಬಂದ್ಬಿಟ್ಟು ಧರ್ಮಬುದ್ಧಿ ಕರೀತಾನೆ, ನನಗೆ ಹಣ ಬೇಕಾಗಿದೆ, ಹಾಗಾಗಿ ಹೋಗಿ ಹಣವನ್ನು ತೊಗೊಂಬರೋಣ ಬಾ ಅಂತ ಹೇಳಿ ಕರ್ಕೊಂಡು ಹೋಗ್ತಾನೆ. ಕರ್ಕೊಂಡು ಹೋಗಿ ಅಲ್ಲಿ ತೆಗೆದು ನೋಡುವಾಗ ಹಣ ಇರೋದಿಲ್ಲ. ಹಣ ಇಲ್ಲದಿದ್ದನ್ನು ನೋಡಿದಂಥ ಈ ದುಷ್ಟಬುದ್ಧಿ ಏನು ಮಾಡ್ತಾನೆ ಅಂದರೆ, ನಾನೇ ಹಣ ತೊಗೊಂಬಿಟ್ಟಿದ್ದೀನಿ ಅಂತ ಎಲ್ಲಿ ನನ್ನ ಮೇಲೆ ಹಾಕ್ಬಿಡ್ತಾನೋ ಅಂತ ಮೊದಲೇ ಕಿರ್ಚ್ಕೊಂಡು ಕೂಗಾಡ್ಕೊಂಡು, ನನ್ನ ಹಣನೆಲ್ಲ ನೀನೇ ಕತ್ಕೊಂಡಿದ್ಯಾ, ನೀನೇ ಕತ್ಕೊಂಡಿರೋದು ನನ್ನ ಹಣನ ಅಂತ ಹಾಗೆ ಹೀಗೆ ಅಂತ ಜೋರು ಕಿರ್ಚಾಡಿ ಊರಿನ ಮುಖ್ಯ ಅಧಿಕಾರಿಗಳ ಹತ್ರ ಹೋಗಿ ನಡೆದಿದ್ದ ಕಥೆನೆಲ್ಲ ಹೇಳ್ತಾನೆ. ಕೊನೆಗೆ ಮುಖ್ಯ ಅಧಿಕಾರಿಗಳು ಕೇಳ್ತಾರೆ, ನೀವು ಊತಿಟ್ಟಿರೋ ಹಣವನ್ನು ಯಾರಾದರೂ ಮಾಡಿದ್ರಾ ಅಂತ ಕೇಳಿದ್ರೆ, ಅಲ್ಲಿ ಯಾರು ಇರಲಿಲ್ಲ, ಒಂದು ದೊಡ್ಡ ಮರ ಬಿಟ್ಟರೆ ಹೇಳಿದ್ರೆ ಆ ಮರನೇ ಸಾಕ್ಷಿ ಹೇಳಬೇಕು, ಮತ್ತು ಅಲ್ಲಿ ಯಾರೂ ಇರಲಿಕ್ಕಿಲ್ಲ ಅಂತ ಹೇಳಿ. ಆಗ ಧರ್ಮಾಧಿಕಾರಿಗಳು ಹೇಳ್ತಾರೆ, ಏನೋ ಗೊತ್ತಿಲ್ಲ, ಒಂದು ಸತ್ಯತೆ ಆ ಮರದಲ್ಲಿ ಅಡಗಿರ್ಬೋದು, ಮರನೇ ಸಾಕ್ಷಿ ಹೇಳಬೇಕು, ಮರ ಬಿಟ್ಟರೆ ಇನ್ಯಾರೂ ಅಲ್ಲಿ ನೋಡಲಿಕ್ಕಿಲ್ಲ ಅಂತ ಹೇಳಿದಾಗ ಇದಕ್ಕೆ ಏನು ಮಾಡ್ತಾನೆ, ಧರ್ಮಬುದ್ಧಿನೂ ಸಹ ಒಪ್ಕೋತಾನೆ. ಆಯಿತು, ಹಾಗಾದರೆ ನಾಳೆ ಹೋಗಿ ಆ ಮರದಡಿಯಲ್ಲಿ ಸಾಕ್ಷಿಯನ್ನು ಕೇಳೋಣ ಅಂತ ಹೇಳಿ ಹೋಗ್ತಾರೆ. ಹೋಗುವಂಥ ಸಂದರ್ಭಕ್ಕಿಂತ ಮುಂಚೆನೇ ಈ ದುಷ್ಟಬುದ್ಧಿ ಏನು ಮಾಡಿರ್ತಾನೆ ಅಂದರೆ, ಮನೆಗೆ ಹೋಗಿ ತಂದೆಗೆ ಬಲವಂತದಿಂದ ಒಪ್ಪಿಸಿ ಆ ಮರದೊಳ ಪೊಟ್ರೆಯೊಳಗೆ ಸಿಲುಕಿಸಿ ತಂದೆಯನ್ನು, ನೀನು ಧರ್ಮಬುದ್ಧಿನೇ ಹಣವನ್ನು ಕದ್ದಿದ್ದಾನೆ ಅಂತ ಹೇಳಿ ಸಾಕ್ಷಿ ಹೇಳಬೇಕು ಅಂತ ಹೇಳಿ ಆ ಮರದ ಪೊಟ್ರೆಯೊಳಗೆ ಅಪ್ಪನನ್ನು ಔತಿಡ್ತಾನೆ. ಮಾರನೇ ದಿನ ಎಲ್ಲರೂ ಬರ್ತಾರೆ. ಎಲ್ಲರೂ ಬಂದು ಮರಕ್ಕೆ ಪೂಜೆಯನ್ನು ಮಾಡಿ ಭಕ್ತಿ ಭಾವದಿಂದ ಮರವನ್ನು ಬೇಡ್ಕೋತಾರೆ. ನೋಡಿ, ಇಲ್ಲಿ ಯಾರೂ ಕೂಡ ಇಲ್ಲದಂಥ ಸಂದರ್ಭದಲ್ಲಿ ನಿನ್ನ ಮರದಡಿಯಲ್ಲಿ ಹಣವನ್ನು ಊತಿಟ್ಟಿದ್ರು, ಆ ಹಣ ಕಾಣೆಯಾಗಿದೆ, ಇಲ್ಲಿ ಯಾರು ಹಣವನ್ನು ಕದ್ದಿದ್ದು ಅಂತೇಳಿ ನೀವೇ, ಅಂದರೆ ಸರ್ವ ದೇವಾನುದೇವತೆಗಳು ನಿನ್ನ ಮರದಲ್ಲಿ ಅಡಗಿರ್ತಾರೆ ಅಂತ ಹೇಳ್ತಾರೆ, ಹಾಗಾಗಿ ನೀನೇ ಈ ಸಾಕ್ಷಿಯನ್ನು ಹೇಳಬೇಕು ಅಂತೇಳಿ ಮರವನ್ನು ಕೇಳಿಕೊಂಡಾಗ ಆ ಮರದಿಂದ ಒಂದು ವಾಯ್ಸ್ ಆಚೆ ಬರುತ್ತೆ. ಅಲ್ಲಿ ಅಡಗಿ ಕುಳಿತಿದ್ದಂತಹ ದುಷ್ಟಬುದ್ಧಿಯ ತಂದೆ ಧರ್ಮಬುದ್ಧಿಯೇ ಹಣವನ್ನು ಕದ್ದಿದ್ದಾನೆ ಅಂತ ಹೇಳೋದನ್ನು ಕೇಳಿಸ್ಕೊಳುತ್ತಾರೆ. ಆಗ ಧರ್ಮಬುದ್ಧಿಗೆ ಒಂದು ಸಂಶಯ ಉಟ್ಕೊಂಡ್ಬಿಡುತ್ತೆ, ಅದು ಹೇಗೆ ಮರ ಸಾಕ್ಷಿ ಹೇಳಕ್ಕೆ ಸಾಧ್ಯ, ಎಲ್ಲಾದರೂ ಮರ ಮಾತಾಡಿರೋದು ಉಂಟೆ ಅಂತ ಅನ್ನೋ ಭಾವನೆ ಉಟ್ಕೊಂಡು ಆ ಮರದ ಸುತ್ತ ನೋಡಿದಾಗ ಅಲ್ಲಿ ಮನುಷ್ಯನ ಓಡಾಟದ ಹೆಜ್ಜೆ ಗುರುತಿರುತ್ತೆ. ನಿಮಗೆ ಗೊತ್ತಾ, ವೈಶಂಪಾಯನ ಸರೋವರದ ಹತ್ರ ಯಾರು ದುರ್ಯೋಧನನ ಓಡಾಡಿರೋ ಹೆಜ್ಜೆ ಗುರುತಿನಿಂದ ಭೀಮ ಸಮುದ್ರದೊಳಗೆ ಹೌಚ್ಕೊಂಡಿದ್ದಾನೆ ದುರ್ಯೋಧನ ಅಂತೇಳಿ ಅವನು ಸಮುದ್ರದಿಂದ ಆಚೆ ಬರುವ ರೀತಿಯಲ್ಲಿ ಗರ್ಜಿಸ್ತಾನಂತೆ. ಹಾಗೆ ಹೆಜ್ಜೆ ಗುರುತುಗಳನ್ನು ಇಲ್ಲಿ ಧರ್ಮಬುದ್ಧಿ ತಿಳ್ಕೊಂಡು ಒಂದು ಉಪಾಯವನ್ನು ಮಾಡ್ತಾನೆ. ಧರ್ಮಾಧಿಕಾರಿಗಳ ಹತ್ರ ಹೋಗ್ಬಿಟ್ಟು, ವ್ಯಾಪಾರಿಗಳಂದಮೇಲೆ ಸುಳ್ಳು ಮೋಸ ಇದ್ದೇ ಇರುತ್ತೆ, ಹಾಗಾಗಿ ನಾನೇ ಹಣವನ್ನು ಕತ್ಕೊಂಡಿರೋದು, ಆದರೆ ಕತ್ಕೊಂಡು ಹೋಗುವಂಥ ಸಂದರ್ಭದಲ್ಲಿ ಬೆಳಗಾಗೋಗುತ್ತೆ, ಬೆಳಕಾಗಿದ್ದಾಗ ಯಾರಾದರೂ ನೋಡ್ತಾರೆ ಅಂತ ನಾನೇನು ಮಾಡಿದೆ, ಹಣದ ಗಂಟನ್ನು ಆ ಮರದ ಪೊಟ್ರೆಯೊಳಕ್ಕೆ ಹಾಕ್ಬಿಟ್ಟೆ.
ಮಾರನೆಯ ದಿನ ಬಂದು ತಗೋಬೇಕು ಅಂತ ನಾನು ನೋಡುವಾಗ ಅದ್ರ ಮೇಲೆ ಹಾವು ಅಂದರೆ ಒಂದು ಹಾವು ಮಲಗಿತ್ತು. ಹಾಗಾಗಿ ನಾನು ಅದನ್ನ ತೊಗೊಳ್ಲಿಕ್ಕಾಗಲಿಲ್ಲ. ಇವಾಗ ನೀವೆಲ್ಲರೂ ಇದ್ದೀರಲ್ಲ, ಆ ಮರದ ಸುತ್ತ ಒಂದು ಬೆಂಕಿ ಮತ್ತು ಹೊಗೆಯನ್ನು ಹಾಕಿದ್ರೆ ಆ ಹಾವು ಹೋಗುತ್ತೆ ಸರ್ದು. ಆಗ ನಾನು ಹಣದ ಗಂಟನ್ನು ನಿಮಗೆ ತಂದು ಕೊಡ್ತೀನಿ ಅಂತ ಹೇಳ್ತಾರೆ. ಅದರಂತೆ ಊರಿನ ಜನ ಎಲ್ಲ ಏನು ಮಾಡ್ತಾರೆ, ಸುತ್ತಲೂ ಹೊಗೆಯನ್ನು ಬೆಂಕಿಯನ್ನು ಹಾಕ್ತಾರೆ. ಆಗ ಮರದೊಳಗೆ ಅವತ್ತು ಕುಳಿತಿರುವಂತಹ ದುಷ್ಟ ಬುದ್ಧಿಯ ತಂದೆ ಹೊರ ಬರ್ತಾನೆ. ಹೊರ ಬಂದಾಗ ಅಲ್ಲಿ ಊರಿನ ಜನರಿಗೆಲ್ಲ ವಿಚಾರ ಗೊತ್ತಾಗಿ ದುಷ್ಟ ಬುದ್ಧಿಯನ್ನು ನಿಂದನೆ ಮಾಡ್ತಾರೆ. ಆಗ ಅವನಿಗೆ ಅವಮಾನವಾಗುತ್ತೆ. ತಂದೆ ಅವಮಾನದಿಂದ ತೀರಿ ಹೋಗ್ತಾನೆ. ಅವನನ್ನು ಊರಿಂದ ಹೊರಗೆ ಹಾಕ್ತಾರೆ. ಊರಿಂದ ಹೊರಗೆ ಹಾಕಿ ಅವನ ಅಂದರೆ ಕೆಟ್ಟದ್ದು ಅನಿಸೋದು ನಶಿಸುತ್ತೆ. ಒಳ್ಳೆಯದು ಮತ್ತು ಒಳ್ಳೆತನ ಅನ್ನೋದು ಯಾವತ್ತಿದ್ರೂ ಉಳ್ಕೊತ ಹೋಗುತ್ತೆ. ಇನ್ನೊಂದೇನು ಗೊತ್ತಾ, ದುಷ್ಟ ಬುದ್ಧಿ ಇಬ್ಬರು ಸ್ನೇಹಿತರಾಗಿರುವಂಥವ್ರು. ಅವನಿಗೆ ಕೆಟ್ಟದ್ದನ್ನು ಬಗಿಬೇಕು ಅಂತ ಹೋದ. ಅಂದರೆ ನಮ್ಮೊಳಗಿನ ಕೆಟ್ಟತನ ನಮ್ಮನ್ನೇ ಸುಡುತ್ತೆ ಅನ್ನೋದಕ್ಕೆ ಒಂದು ಸಾಕ್ಷಿಯಾಗಿರುವಂಥದ್ದಾಗಿರುತ್ತೆ. ಆಮೇಲೆ ಸತ್ಯ ಅನ್ನೋದು ಇವತ್ತಲ್ಲ ನಾಳೆ ಆದರೂ ಕೂಡ ಕಂಡೇ ಕಾಣುತ್ತೆ. ಆದರೆ ಸುಳ್ಳು ಆ ಕ್ಷಣಿಕಕ್ಕೆ ಒಳ್ಳೆತನ ಅನ್ನೋ ರೀತಿಯಲ್ಲಿ ಪೋಟ್ರೆ ಆದರೂ ಕೂಡ ನಾಳೆ ದಿನ ಅದರಿಂದ ಬರೀ ನೋವು ದುಃಖಗಳೇ ಸಂಭವಿಸ್ತಾ ಹೋಗ್ತವೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ ಅಂತಲೇ ಹೇಳ್ಬೋದು. ಹಾಗಾಗಿ ಈಗಿನ ಪೀಳಿಗೆಗಳು ಅಂದರೆ ಈ ಕಲಿಯುಗದಲ್ಲಿ ಸತ್ಯಕ್ಕಿಂತ ಸುಳ್ಳೇ ಜಾಸ್ತಿ ನಡೀತಾ ಇರೋದು. ಮೋಸ, ವಂಚನೆ, ಮಾನವೀಯ ಮೌಲ್ಯಗಳ ಬಗ್ಗೆ ಯಾವುದೇ ಅರಿವಿಲ್ಲದೆ ಆಗಿ ಬೆಳೀತಾ ಇದ್ದಾರೆ. ಆದಷ್ಟು ನಾವು ಮಕ್ಕಳಲ್ಲಿ ಮಾನವೀಯ ಮೌಲ್ಯದ ಅರಿವನ್ನು ಮೂಡಿಸೋದಕ್ಕೆ ಇಂಥ ಕಥೆಗಳನ್ನು ಹೇಳೋದ್ರಿಂದ ಮಕ್ಕಳ ಮನಸ್ಸಿನಲ್ಲಿ ಒಳ್ಳೆಯದು, ಒಳ್ಳೆತನ, ಒಳ್ಳೆಯ ನಡೆ ನುಡಿಗಳು ಬೆಳೀತವೆ ಅನ್ನೋದು ನನ್ನ ಉದ್ದೇಶ. ಹೇಗಿತ್ತು ಈ ಕತೆ? ನಿಮಗೆಲ್ಲ ಇಷ್ಟ ಆಯಿತಾ? ಥ್ಯಾಂಕ್ ಯು.